ಎಲ್ಲರಿಗೂ ನಮಸ್ಕಾರ. ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಒಂದು ವಾರದ ಹಿಂದೆ ನಾನು ನೀಲಿ ಕಲರ್ ಪಾಟಿಗೆ ಕೆಂಪೆಣ್ಸಿನ್ಕಾಯಿ ಬೀಜ ಹಾಕಿದ್ದೆ, ಒಂದು ಗಿಡ ಬರಲಿ ಅಂದ್ಬಿಟ್ಟು. ಇವಾಗ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ. ನನಗೆ ನೋಡಿ ಫುಲ್ ಖುಷಿ ಆಯಿತು. ಆಫೀಸ್ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಏನಾದರೂ ತೊಗೊಂಡೋಗೋಣ ಅಂತ ಅನ್ನಿಸ್ತು. ಹಣ್ಣು ಜೊತೆಗೆ ಸ್ಪೈಸಿಯಾಗಿ ಏನಾದರೂ ಬೇಕು ಅನ್ನಿಸ್ತು. ಹಂಗಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಪೇಪರ್ ಅವಲಕ್ಕಿದು ರೆಸಿಪಿ ಮಾಡಿಕೊಂಡೆ. ಫಸ್ಟು ಬಾಣಲಿ ಇಟ್ಟೆ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಉದ್ದಿನ ಬೇಳೆ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ಪೇಪರ್ ಅವಲಕ್ಕಿ ಹಾಕಿ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ನಾನು ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿಕೊಂಡೆ. ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂದ್ಬಿಟ್ಟು ಇದ್ರ ಜೊತೆಗೆ ಹಣ್ಣನ್ನ ಏನಾದರೂ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಮನೇಲಿ ಮಾವಿನಕಾಯಿ ಇತ್ತು, ಹಂಗಾಗಿ ಮಾವಿನಕಾಯಿನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡೋದೆ. ನನಗೆ ಮಾವಿನಕಾಯಿ ಅಂದರೆ ಸಖತ್ತು ಇಷ್ಟ. ಏನು ಅಂತ ಗೊತ್ತಿಲ್ಲ, ತುಂಬ ತಿಂತೀನಿ ಮಾವಿನಕಾಯಿನ. 2 ಡೇಸ್ಗೆ ಒಂದ್ಸರಿ ನಾನು ಮಾವಿನಕಾಯಿನ ಆಫೀಸಿಗೆ ತೊಗೊಂಡೋಗ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಅದ್ರ ಜೊತೆ ಉಪ್ಪು ಖಾರ ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗಿರ್ತೀನಿ. ಸೊ ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆ ಮಾವಿನಕಾಯಿ ಉಪ್ಪು ಖಾರ ಜೊತೆ ತಿನ್ನೋದಕ್ಕೆ. ಹಂಗಾಗಿ 2 ಡೇಸ್ಗೆ ಒಂದ್ಸರಿ ನಾನು ಮಾವಿನಕಾಯಿನ ತೊಗೊಂಡೋಗ್ತಾ ಇದ್ದೀನಿ. ಹೆಂಗೂ ಸೀಸನು ನೋಡಿದ ಕಡೆ ಎಲ್ಲ ಮಾವಿನಕಾಯಿ ಮಾವಿನ ಹಣ್ಣೇ ಕಾಣಿಸ್ತಿರುತ್ತೆ. ಹಾಗಾಗಿ ನಂಗೆ ತೊಗೋಬೇಕನ್ನಿಸ್ದಾಗೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಮಾವಿನಕಾಯಿ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಫೀಸಿಗೆ ಬಾಕ್ಸಿಗೆ ತೊಗೊಂಡು ಹೋಗ್ಬಿಡ್ತೀನಿ ಸ್ನ್ಯಾಕ್ಸ್ ಥರ. ಸೊ ಎಸ್, ಇವತ್ತಿನ ಆಫೀಸ್ಗೆ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಮಾವಿನಕಾಯಿ ಮತ್ತು ಸ್ಪೈಸಿ ಆಗಿರುವಂಥ ಪೇಪರ್ ಅವಲಕ್ಕಿದು ರೆಸಿಪಿ ಮಾಡ್ಕೊಂಡು ತೊಗೊಂಡೋಗಿದ್ದೆ. ನಾನು ಪ್ರತಿದಿನ ಆಫೀಸ್ಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀನಿ. ಇಲ್ಲ ಹಣ್ಣುಗಳು ತೊಗೊಂಡು ಹೋಗ್ತೀನಿ, ಇಲ್ಲ ತರಕಾರಿಗಳು ತೊಗೊಂಡು ಹೋಗ್ತೀನಿ. ಸೊ ನೀವು ಸ್ನ್ಯಾಕ್ಸ್ ಅಂದ್ಬಿಟ್ಟು ಮನೆಯಿಂದ ಏನು ತೊಗೊಂಡು ಹೋಗ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರು ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡು ಹೋಗ್ತಾರೆ. ನಂಗೆ ಡ್ರೈ ಫ್ರೂಟ್ಸ್ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಕಾಳುಗಳು, ಹಣ್ಣು ಮತ್ತು ತರಕಾರಿ. ಸೊ ಎಸ್, ಇದಾಗಿದ್ದು ನನ್ನ ಇವತ್ತಿನ ಈ ಒಂದು ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.